ಸ್ನೇಹಿತರೆ, ಆ, ಕಲೆ ಯಾರನ್ನೂ ಸಹ ಬಿಡೋದಿಲ್ಲ. ಕಲೆ ಎಲ್ಲರನ್ನ ಕೈ ಬೀಸಿ ಕರೆಯುತ್ತೆ, ಕೆಲವರನ್ನು ಮಾತ್ರ ಮಡಿಲಿಗೆ ಹಾಕಿಕೊಳ್ಳುತ್ತೆ ಎಂಬುದಾಗಿ ಹಿರಿಯರು ಹೇಳಿದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ, ಪೌರಾಣಿಕ ನಾಟಕಗಳನ್ನು ಮಾಡುವಂತಹ ಒಂದು ಹವ್ಯಾಸ ಇದೆಯಲ್ಲ, ಅದು ಜೀವಂತವಾಗಿದೆ ಎಲ್ಲ ಕಾಲಕ್ಕೂ. ಆ ಕಾಲದಿಂದ ಈ ಕಾಲದ ತನಕ ಈ ಕಲೆ ಶಾಶ್ವತವಾಗಿ ಉಳಿದು ಬಂದಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪ್ರೇಕ್ಷಕರ ಪ್ರೋತ್ಸಾಹ ಮತ್ತು ಕಲಿಸುವವರ ಉತ್ಸಾಹ ಮತ್ತು ಅಭಿನಯಿಸುವವರ ಉತ್ಸಾಹ ಎಲ್ಲವೂ ಕೂಡ ಅಲ್ಲಿ ಮಿಳಿತಗೊಂಡು ಅದು ಯಶಸ್ವಿಯಾಗಲಿಕ್ಕೆ ಕಾರಣವಾಗಿದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಾಸನದಲ್ಲಿ ಈ ತಿಂಗಳ 16ನೇ ತಾರೀಕು ಹಾಸನ ಜಿಲ್ಲೆಯ ಮಹಿಳಾ ಕಲಾವಿದರೆಲ್ಲ ಸೇರಿ ಒಂದು ನಾಟಕವನ್ನು ಅಭಿನಯಿಸಿದ್ದಾರೆ. ಅದು ಛಲದೋಳ್ ದುರ್ಯೋಧನಂ, ಅದು ಕುರುಕ್ಷೇತ್ರ ನಾಟಕವನ್ನು. ಅದರಲ್ಲಿ ಅರ್ಜುನನ ಪಾತ್ರಧಾರಿಯಾಗಿ ಅಭಿನಯಿಸಿದಂತಹ ಶ್ರೀಮತಿ ಮಮತಾ ಮಂಜುನಾಥ್ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಎಲ್ಲೋ ಈ ಥರ ಲೇಡೀಸ್ಗಳು ಈ ಥರ ಕುರುಕ್ಷೇತ್ರ ಪೌರಾಣಿಕ ನಾಟಕ ಮಾಡಿರಲಿಲ್ಲ. ಇದೇ ಮೊದಲ ಬಾರಿಗೆ ನಮ್ಮ ಹಾಸನದಲ್ಲಿ ಮಹಿಳೆಯರ 25 ಜನ, ಎಲ್ಲ ದುರ್ಯೋಧನ, ಭೀಮ, ಅರ್ಜುನ ಎಲ್ಲರೂ ಕೂಡ ಲೇಡೀಸೇ ಪಾತ್ರ ವಹಿಸಿರೋದು. ಅರ್ಜುನ ಪಾತ್ರ ಸಿಕ್ಕಿ ತುಂಬ ಸಂತೋಷ ಆಯಿತು. ತುಂಬ ಚೆನ್ನಾಗಿ ಎಲ್ಲರೂ ತುಂಬ ಉತ್ಸುಕದಿಂದ ಮಾಡ್ತಿದ್ದಾರೆ ಸರ್. ಆಗಲೇ 3 ತಿಂಗಳ ಹತ್ರ ಆಯಿತು ಸರ್ ಪ್ರಾಕ್ಟೀಸಿಗೆ ಸ್ಟಾರ್ಟ್ ಆಗಿ. 3 ತಿಂಗಳಿಂದನೂ ಸತತ ಪ್ರಯತ್ನ ಮಾಡಿ ಇವತ್ತೊಂದು ಯಶಸ್ಸು ಬರ್ತಾ ಇದೆ ಅಂತ ಅನ್ಕೋತಾ ಇದ್ದೀವಿ. ತುಂಬ ಖುಷಿ ಸರ್ ನನಗೆ. ಇದೇ ಪ್ರಪ್ರಥಮ ಬಾರಿಗೆ ಮೊದಲು ಆ ಬಣ್ಣ ಹಚ್ಚಿರೋದು. ಖುಷಿ ಆಗ್ತಾ ಇತ್ತು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಸ್ವಲ್ಪ ಜೋಶ್ ಬಂತು. ಆ ಚಪ್ಪಾಳೆ ಸಿಳ್ಳೆ ಎಲ್ಲ ಕೇಳಿ ಇನ್ನು ಜೋಶ್ ಬಂತು, ಖುಷಿ ಆಯಿತು ಸರ್. ಸ್ನೇಹಿತರೆ, ಈ ಕಲೆ ಅನಾದಿ ಕಾಲದ್ದು, ಎಲ್ಲ ಕಾಲಕ್ಕೂ ಉಳಿಯಬೇಕು, ಎಲ್ಲ ಕಾಲಕ್ಕೂ ಬೆಳೆಯಬೇಕು. ಇದನ್ನು ಉಳಿಸುವಂತಹ, ಬೆಳೆಸುವಂತಹ, ಮುಂದುವರಿಸುವಂತಹ ಒಂದು ಸಂಸ್ಕೃತಿ ಈ ಜನಮಾನಸದಲ್ಲಿ ಎಲ್ಲ ಕಾಲದಲ್ಲೂ ಇರುತ್ತೆ. ಅದಕ್ಕೆ ಎಲ್ಲರೂ ಪ್ರೋತ್ಸಾಹಕರಾಗಿ ನಿಂತರೆ ಈ ಸಂಸ್ಕೃತಿ ಜೀವಂತವಾಗಿ ಮುಂದಿನ ಪೀಳಿಗೆಗೂ ಕೂಡ ಹರಿದು ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಹಿಂದಿನ ಜನಜೀವನ, ಆ ಕಾಲದ ಧಾರ್ಮಿಕ ಪರಿಸ್ಥಿತಿ, ಆ ಕಾಲದ ರಾಜಕೀಯ ವಿಚಾರ ಮತ್ತು ಜೀವನದ ಎಲ್ಲ ವಿಚಾರಗಳನ್ನು ಈ ನಾಟಕಗಳು ಒಳಗೊಂಡಿರ್ತವೆ. ಹಾಗಾಗಿ ಈ ನಾಟಕ ಹೆಚ್ಚು ಪ್ರಿಯವಾಗುತ್ತೆ ಎಲ್ಲರಿಗೂ ಕೂಡ, ಎಲ್ಲ ಕಾಲಕ್ಕೂ ಕೂಡ. ಈ ನಾಟಕ ಕಲೆಯನ್ನು ಜೀವಂತವಾಗಿ ಉಳಿಸುವಂತಹ ಕಾಯಕದಲ್ಲಿ ಎಲ್ಲರೂ ಕೈ ಜೋಡಿಸಬೇಕು. ಆಗ ಈ ಕಲೆ ನಿಜವಾಗಿಯೂ ಒಂದು ಉತ್ತುಂಗಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವುದು ನನ್ನ ಅಭಿಪ್ರಾಯ.